ಜಾಮೀನ್ ಟೆನ್ಷನ್ ನಡುವೆನೂ ದರ್ಶನ್ ಜಾಲಿಯಾಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲಿ ತಂಗಿದ್ರು ದರ್ಶನ್. ನಟ ಧನ್ವೀರ್ ಕೂಡ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ರದ್ದು ಮಾಡಬೇಕು ಅಂತ ಸರ್ಕಾರ ಕೋರಿದ ವಿಚಾರಣೆ ನಡೀತು, ಅರ್ಜಿಯ ವಿಚಾರಣೆ ನಡೀತು. ಮತ್ತೊಂದೆಡೆ ದರ್ಶನ್ ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ನಲ್ಲಿ ಇರುವಂತಹ ದೃಶ್ಯಗಳು, ಫೋಟೋಗಳು ಅಪ್ಲೋಡ್ ಆಗ್ತಾ ಇದ್ದಾವೆ. ನಟ ಧನ್ವೀರ್ ಜೊತೆ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ಜಾಮೀನು ರದ್ದಾಗುವಂತ ಟೆನ್ಷನ್ ಕೂಡ ಕಾಣಿಸಿಕೊಳ್ತಾ ಇದೆ. ಅದರ ಜೊತೆಗೆ ಜಾಲಿ ಮೂಡ್ನಲ್ಲೂ ಕೂಡ ಇದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ, ಹಾಗಾಗಿ ನಾಳೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜಾಮೀನ್ ಟೆನ್ಷನ್ ನಡುವೆನೂ ದರ್ಶನ್ ಜಾಲಿಯಾಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲಿ ತಂಗಿದ್ರು ದರ್ಶನ್. ನಟ ಧನ್ವೀರ್ ಕೂಡ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ರದ್ದು ಮಾಡಬೇಕು ಅಂತ ಸರ್ಕಾರ ಕೋರಿದ ವಿಚಾರಣೆ ನಡೀತು, ಅರ್ಜಿಯ ವಿಚಾರಣೆ ನಡೀತು. ಮತ್ತೊಂದೆಡೆ ದರ್ಶನ್ ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ನಲ್ಲಿ ಇರುವಂತಹ ದೃಶ್ಯಗಳು, ಫೋಟೋಗಳು ಅಪ್ಲೋಡ್ ಆಗ್ತಾ ಇದ್ದಾವೆ. ನಟ ಧನ್ವೀರ್ ಜೊತೆ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ಜಾಮೀನು ರದ್ದಾಗುವಂತ ಟೆನ್ಷನ್ ಕೂಡ ಕಾಣಿಸಿಕೊಳ್ತಾ ಇದೆ. ಅದರ ಜೊತೆಗೆ ಜಾಲಿ ಮೂಡ್ನಲ್ಲೂ ಕೂಡ ಇದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ, ಹಾಗಾಗಿ ನಾಳೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜಾಮೀನ್ ಟೆನ್ಷನ್ ನಡುವೆನೂ ದರ್ಶನ್ ಜಾಲಿಯಾಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲಿ ತಂಗಿದ್ರು ದರ್ಶನ್. ನಟ ಧನ್ವೀರ್ ಕೂಡ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ರದ್ದು ಮಾಡಬೇಕು ಅಂತ ಸರ್ಕಾರ ಕೋರಿದ ವಿಚಾರಣೆ ನಡೀತು, ಅರ್ಜಿಯ ವಿಚಾರಣೆ ನಡೀತು. ಮತ್ತೊಂದೆಡೆ ದರ್ಶನ್ ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ನಲ್ಲಿ ಇರುವಂತಹ ದೃಶ್ಯಗಳು, ಫೋಟೋಗಳು ಅಪ್ಲೋಡ್ ಆಗ್ತಾ ಇದ್ದಾವೆ. ನಟ ಧನ್ವೀರ್ ಜೊತೆ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ಜಾಮೀನು ರದ್ದಾಗುವಂತ ಟೆನ್ಷನ್ ಕೂಡ ಕಾಣಿಸಿಕೊಳ್ತಾ ಇದೆ. ಅದರ ಜೊತೆಗೆ ಜಾಲಿ ಮೂಡ್ನಲ್ಲೂ ಕೂಡ ಇದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ, ಹಾಗಾಗಿ ನಾಳೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜಾಮೀನ್ ಟೆನ್ಷನ್ ನಡುವೆನೂ ದರ್ಶನ್ ಜಾಲಿಯಾಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲಿ ತಂಗಿದ್ರು ದರ್ಶನ್. ನಟ ಧನ್ವೀರ್ ಕೂಡ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ರದ್ದು ಮಾಡಬೇಕು ಅಂತ ಸರ್ಕಾರ ಕೋರಿದ ವಿಚಾರಣೆ ನಡೀತು, ಅರ್ಜಿಯ ವಿಚಾರಣೆ ನಡೀತು. ಮತ್ತೊಂದೆಡೆ ದರ್ಶನ್ ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ನಲ್ಲಿ ಇರುವಂತಹ ದೃಶ್ಯಗಳು, ಫೋಟೋಗಳು ಅಪ್ಲೋಡ್ ಆಗ್ತಾ ಇದ್ದಾವೆ. ನಟ ಧನ್ವೀರ್ ಜೊತೆ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ಜಾಮೀನು ರದ್ದಾಗುವಂತ ಟೆನ್ಷನ್ ಕೂಡ ಕಾಣಿಸಿಕೊಳ್ತಾ ಇದೆ. ಅದರ ಜೊತೆಗೆ ಜಾಲಿ ಮೂಡ್ನಲ್ಲೂ ಕೂಡ ಇದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ, ಹಾಗಾಗಿ ನಾಳೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜಾಮೀನ್ ಟೆನ್ಷನ್ ನಡುವೆನೂ ದರ್ಶನ್ ಜಾಲಿಯಾಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲಿ ತಂಗಿದ್ರು ದರ್ಶನ್. ನಟ ಧನ್ವೀರ್ ಕೂಡ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ರದ್ದು ಮಾಡಬೇಕು ಅಂತ ಸರ್ಕಾರ ಕೋರಿದ ವಿಚಾರಣೆ ನಡೀತು, ಅರ್ಜಿಯ ವಿಚಾರಣೆ ನಡೀತು. ಮತ್ತೊಂದೆಡೆ ದರ್ಶನ್ ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ನಲ್ಲಿ ಇರುವಂತಹ ದೃಶ್ಯಗಳು, ಫೋಟೋಗಳು ಅಪ್ಲೋಡ್ ಆಗ್ತಾ ಇದ್ದಾವೆ.
ನಟ ಧನ್ವೀರ್ ಜೊತೆ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ಜಾಮೀನು ರದ್ದಾಗುವಂತ ಟೆನ್ಷನ್ ಕೂಡ ಕಾಣಿಸಿಕೊಳ್ತಾ ಇದೆ. ಅದರ ಜೊತೆಗೆ ಜಾಲಿ ಮೂಡ್ನಲ್ಲೂ ಕೂಡ ಇದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ, ಹಾಗಾಗಿ ನಾಳೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜಾಮೀನ್ ಟೆನ್ಷನ್ ನಡುವೆನೂ ದರ್ಶನ್ ಜಾಲಿಯಾಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲಿ ತಂಗಿದ್ರು ದರ್ಶನ್. ನಟ ಧನ್ವೀರ್ ಕೂಡ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ರದ್ದು ಮಾಡಬೇಕು ಅಂತ ಸರ್ಕಾರ ಕೋರಿದ ಅರ್ಜಿಯ ವಿಚಾರಣೆ ನಡೆಯಿತು. ಮತ್ತೊಂದೆಡೆ ದರ್ಶನ್ ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ನಲ್ಲಿ ಇರುವಂತಹ ದೃಶ್ಯಗಳು, ಫೋಟೋಗಳು ಅಪ್ಲೋಡ್ ಆಗ್ತಾ ಇದ್ದಾವೆ. ನಟ ಧನ್ವೀರ್ ಜೊತೆ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ಜಾಮೀನು ರದ್ದಾಗುವಂತ ಟೆನ್ಷನ್ ಕೂಡ ಕಾಣಿಸಿಕೊಳ್ತಾ ಇದೆ. ಅದರ ಜೊತೆಗೆ ಜಾಲಿ ಮೂಡ್ನಲ್ಲೂ ಕೂಡ ಇದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ, ಹಾಗಾಗಿ ನಾಳೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜಾಮೀನ್ ಟೆನ್ಷನ್ ನಡುವೆನೂ ದರ್ಶನ್ ಜಾಲಿಯಾಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲಿ ತಂಗಿದ್ರು ದರ್ಶನ್. ನಟ ಧನ್ವೀರ್ ಕೂಡ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ರದ್ದು ಮಾಡಬೇಕು ಅಂತ ಸರ್ಕಾರ ಕೋರಿದ ಅರ್ಜಿಯ ವಿಚಾರಣೆ ನಡೆಯಿತು. ಮತ್ತೊಂದೆಡೆ ದರ್ಶನ್ ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ನಲ್ಲಿ ಇರುವಂತಹ ದೃಶ್ಯಗಳು, ಫೋಟೋಗಳು ಅಪ್ಲೋಡ್ ಆಗ್ತಾ ಇದ್ದಾವೆ. ನಟ ಧನ್ವೀರ್ ಜೊತೆ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ಜಾಮೀನು ರದ್ದಾಗುವಂತ ಟೆನ್ಷನ್ ಕೂಡ ಕಾಣಿಸಿಕೊಳ್ತಾ ಇದೆ. ಅದರ ಜೊತೆಗೆ ಜಾಲಿ ಮೂಡ್ನಲ್ಲೂ ಕೂಡ ಇದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ, ಹಾಗಾಗಿ ನಾಳೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜಾಮೀನ್ ಟೆನ್ಷನ್ ನಡುವೆನೂ ದರ್ಶನ್ ಜಾಲಿಯಾಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲಿ ತಂಗಿದ್ರು ದರ್ಶನ್. ನಟ ಧನ್ವೀರ್ ಕೂಡ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ರದ್ದು ಮಾಡಬೇಕು ಅಂತ ಸರ್ಕಾರ ಕೋರಿದ ಅರ್ಜಿಯ ವಿಚಾರಣೆ ನಡೆಯಿತು. ಮತ್ತೊಂದೆಡೆ ದರ್ಶನ್ ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ನಲ್ಲಿ ಇರುವಂತಹ ದೃಶ್ಯಗಳು, ಫೋಟೋಗಳು ಅಪ್ಲೋಡ್ ಆಗ್ತಾ ಇದ್ದಾವೆ. ನಟ ಧನ್ವೀರ್ ಜೊತೆ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ಜಾಮೀನು ರದ್ದಾಗುವಂತ ಟೆನ್ಷನ್ ಕೂಡ ಕಾಣಿಸಿಕೊಳ್ತಾ ಇದೆ. ಅದರ ಜೊತೆಗೆ ಜಾಲಿ ಮೂಡ್ನಲ್ಲೂ ಕೂಡ ಇದ್ದಾರೆ ದರ್ಶನ್. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ, ಹಾಗಾಗಿ ನಾಳೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ.